ರಾಜ್ಯದಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಇಗ್ಗಿಲ್ಲದೆ ನಡೀತಾ ಇದೆ. ಬಡವರು ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಉಚಿತವಾಗಿ ಅಕ್ಕಿಯನ್ನೇನೋ ನೀಡ್ತಾ ಇದೆ. ಆದರೆ ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಸಾಗಣೆಯಾಗ್ತಾ ಇದೆ. ಈ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆ ಪಾಲು. ಕಣ್ಣಿದ್ದು ಕುರುಡರಾದ್ರ ಆಹಾರ ಇಲಾಖೆ ಅಧಿಕಾರಿಗಳು. ಈ ಸಿಸಿಟಿವಿ ದೃಶ್ಯವನ್ನ ನೋಡಿ, ಪಡಿತರ ಅಕ್ಕಿಯನ್ನ ರಾತ್ರೋರಾತ್ರಿ ರೇಷನ್ ಅಂಗಡಿಯಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇಂತಹದ್ದೊಂದು ದಂಧೆ ನಡೆದಿರೋದು ಕಲಬುರಗಿಯ ಜೆಆರ್ ನಗರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ. ಮಾರ್ಚ್ 3ರಂದು ಅಕ್ಕಿಯನ್ನ ರಾತ್ರೋರಾತ್ರಿ ಬೇರೆಡೆ ಸಪ್ಲೈ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಕೆಲವು ಪಡಿತರ ಚೀಟಿದಾರರಿಗೆ ಪುಡಿಗಾಸಿನ ಆಸೆಯನ್ನು ತೋರಿಸಿ ದುಡ್ಡು ಕೊಟ್ಟಿದ್ದಾರೆ. ಹೀಗೆ ಬಡವರಿಗೆ ಸೇರಬೇಕಾದ ಅಕ್ಕಿ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಸಪ್ಲೈ ಆಗ್ತಾ ಇದೆಯಂತೆ. ಹೊಟ್ಟೆ ತುಂಬಿಸಬೇಕಂತೇಳಿ ಸರ್ಕಾರ ಏನು ರಾಸನ್ ಅಕ್ಕಿ ಕೊಡ್ತಾ ಇದೆ, ಅದಕ್ಕೂ ಕೂಡ ಅಕ್ಕಿ ಕಳ್ಳರು ಕಣ್ಣಾಗ್ತಾ ಇದ್ದಾರೆ. ಇವತ್ತು ದಿವಸ ಆರ್ಜಿ ನಗರದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಒಂದು ರಾಷನ್ ಅಂಗಡಿಯಲ್ಲಿರ್ತಕ್ಕಂಥ ಅಕ್ಕಿ ಚೀಲಗಳನ್ನೆಲ್ಲವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮುಖಾಂತರ ಇವತ್ತು ದಿವಸ ಬಡವರ ಹೊಟ್ಟೆಗೆ ತಣ್ಣೀರು ಏರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾನೇನು 6ನೇ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಅವ್ರು 6ನೇ ಗ್ಯಾರಂಟಿ ಕೊಡ್ತಾ ಇದ್ದು ಭ್ರಷ್ಟರ ವಿರುದ್ಧವಾಗಿ ಕೊಡ್ತಾ ಇದ್ರು, ಭ್ರಷ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು ಗೊತ್ತಾಯ್ತಲ್ಲ. ಇನ್ನು ರೇಷನ್ ಅಂಗಡಿಯ ಮಾಲೀಕ ಹೇಳುವ ಕಥೆಯೇ ಬೇರೆ. 4-5 ಕುಟುಂಬದ ಪಡಿತರದಾರರು ಅಕ್ಕಿಯನ್ನ ತೆಗೆದುಕೊಂಡು ಹೋಗಲು ಬಂದಿದ್ರು. ಇದೇ ಸಿಸಿಟಿವಿ ವಿಡಿಯೋವನ್ನ ಯಾರೋ ಬೇಕು ಅಂತ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲಿಗೇಷನ್ಸ್ ರಾಂಗ್ ಅದ ರೀ. ಅದು ಒಂದೇ ಫ್ಯಾಮಿಲಿದವರು ಒಂದೇ ಕಡೆ ಇರ್ತಾರ, ಅವರು ಬಂದು ವೈದ್ಯದ ಅಷ್ಟೇ. ಅಲ್ಲಿ ಒಂದು 3-4 ಕಾರ್ಡ್ ಒಂದೇ ಫ್ಯಾಮಿಲಿ ಅದ. ಅದು ಡೀಟೇಲ್ಸ್ ನಾ ಕೊಡಕ್ ರೆಡಿ ಇದ್ದೀನಿ ಎಲ್ಲರಿಗೆ. ಅವ್ರು ಬಂದು ಒಯ್ದಾರ ಸರ್, ಅಷ್ಟೇ ಆಗಿದ್ದ. ಅದು ಬಿಟ್ಟು ಜಾಸ್ತಿ ಇಶ್ಯೂ ಇಲ್ಲ ರೀ. ಯಾರೋನು ಹೊಟ್ಟೆ ಕಿಚ್ಚಿ ಬೇಕಂತ ಹೇಳಿ ಮಾಡಿದೀವಿ ಸರ್, ಅಷ್ಟೇ. ಹಗಲು ಹೊತ್ತಿನಲ್ಲಿ ಪಡಿತರ ವಿತರಿಸದೆ ರಾತ್ರಿ ಅಂಗಡಿ ಓಪನ್ ಮಾಡಿ ರೇಷನ್ ನೀಡಿರುವುದು ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಇಗ್ಗಿಲ್ಲದೆ ನಡೀತಾ ಇದೆ. ಬಡವರು ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಉಚಿತವಾಗಿ ಅಕ್ಕಿಯನ್ನೇನೋ ನೀಡ್ತಾ ಇದೆ. ಆದರೆ ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಸಾಗಣೆಯಾಗ್ತಾ ಇದೆ. ಈ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆ ಪಾಲು. ಕಣ್ಣಿದ್ದು ಕುರುಡರಾದ್ರ ಆಹಾರ ಇಲಾಖೆ ಅಧಿಕಾರಿಗಳು. ಈ ಸಿಸಿಟಿವಿ ದೃಶ್ಯವನ್ನ ನೋಡಿ, ಪಡಿತರ ಅಕ್ಕಿಯನ್ನ ರಾತ್ರೋರಾತ್ರಿ ರೇಷನ್ ಅಂಗಡಿಯಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇಂತಹದ್ದೊಂದು ದಂಧೆ ನಡೆದಿರೋದು ಕಲಬುರಗಿಯ ಜೆಆರ್ ನಗರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ. ಮಾರ್ಚ್ 3ರಂದು ಅಕ್ಕಿಯನ್ನ ರಾತ್ರೋರಾತ್ರಿ ಬೇರೆಡೆ ಸಪ್ಲೈ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಕೆಲವು ಪಡಿತರ ಚೀಟಿದಾರರಿಗೆ ಪುಡಿಗಾಸಿನ ಆಸೆಯನ್ನು ತೋರಿಸಿ ದುಡ್ಡು ಕೊಟ್ಟಿದ್ದಾರೆ. ಹೀಗೆ ಬಡವರಿಗೆ ಸೇರಬೇಕಾದ ಅಕ್ಕಿ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಸಪ್ಲೈ ಆಗ್ತಾ ಇದೆಯಂತೆ. ಹೊಟ್ಟೆ ತುಂಬಿಸಬೇಕಂತೇಳಿ ಸರ್ಕಾರ ಏನು ರಾಸನ್ ಅಕ್ಕಿ ಕೊಡ್ತಾ ಇದೆ, ಅದಕ್ಕೂ ಕೂಡ ಅಕ್ಕಿ ಕಳ್ಳರು ಕಣ್ಣಾಗ್ತಾ ಇದ್ದಾರೆ. ಇವತ್ತು ದಿವಸ ಆರ್ಜಿ ನಗರದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಒಂದು ರಾಷನ್ ಅಂಗಡಿಯಲ್ಲಿರ್ತಕ್ಕಂಥ ಅಕ್ಕಿ ಚೀಲಗಳನ್ನೆಲ್ಲವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮುಖಾಂತರ ಇವತ್ತು ದಿವಸ ಬಡವರ ಹೊಟ್ಟೆಗೆ ತಣ್ಣೀರು ಏರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾನೇನು 6ನೇ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಅವ್ರು 6ನೇ ಗ್ಯಾರಂಟಿ ಕೊಡ್ತಾ ಇದ್ದು ಭ್ರಷ್ಟರ ವಿರುದ್ಧವಾಗಿ ಕೊಡ್ತಾ ಇದ್ರು, ಭ್ರಷ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು ಗೊತ್ತಾಯ್ತಲ್ಲ. ಇನ್ನು ರೇಷನ್ ಅಂಗಡಿಯ ಮಾಲೀಕ ಹೇಳುವ ಕಥೆಯೇ ಬೇರೆ. 4-5 ಕುಟುಂಬದ ಪಡಿತರದಾರರು ಅಕ್ಕಿಯನ್ನ ತೆಗೆದುಕೊಂಡು ಹೋಗಲು ಬಂದಿದ್ರು. ಇದೇ ಸಿಸಿಟಿವಿ ವಿಡಿಯೋವನ್ನ ಯಾರೋ ಬೇಕು ಅಂತ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲಿಗೇಷನ್ಸ್ ರಾಂಗ್ ಅದ ರೀ. ಅದು ಒಂದೇ ಫ್ಯಾಮಿಲಿದವರು ಒಂದೇ ಕಡೆ ಇರ್ತಾರ, ಅವರು ಬಂದು ವೈದ್ಯದ ಅಷ್ಟೇ. ಅಲ್ಲಿ ಒಂದು 3-4 ಕಾರ್ಡ್ ಒಂದೇ ಫ್ಯಾಮಿಲಿ ಅದ. ಅದು ಡೀಟೇಲ್ಸ್ ನಾ ಕೊಡಕ್ ರೆಡಿ ಇದ್ದೀನಿ ಎಲ್ಲರಿಗೆ.
ಅವ್ರು ಬಂದು ಒಯ್ದಾರ ಸರ್, ಅಷ್ಟೇ ಆಗಿದ್ದ. ಅದು ಬಿಟ್ಟಿನ ಜಾಸ್ತಿ ಇಶ್ಯೂ ಇಲ್ಲ ರೀ. ಯಾರೋನು ಹೊಟ್ಟೆ ಕಿಚ್ಚಿ ಬೇಕಂತ ಹೇಳಿ ಮಾಡಿದೀವಿ ಸರ್, ಅಷ್ಟೇ. ಹಗಲು ಹೊತ್ತಿನಲ್ಲಿ ಪಡಿತರ ವಿತರಿಸದೆ ರಾತ್ರಿ ಅಂಗಡಿ ಓಪನ್ ಮಾಡಿ ರೇಷನ್ ನೀಡಿರುವುದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಇಗ್ಗಿಲ್ಲದೆ ನಡೀತಾ ಇದೆ. ಬಡವರು ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಉಚಿತವಾಗಿ ಅಕ್ಕಿಯನ್ನೇನೋ ನೀಡ್ತಾ ಇದೆ. ಆದರೆ ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಸಾಗಣೆ ಆಗ್ತಾ ಇದೆ. ಈ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆ ಪಾಲು. ಕಣ್ಣಿದ್ದು ಕುರುಡರಾದ್ರ ಆಹಾರ ಇಲಾಖೆ ಅಧಿಕಾರಿಗಳು. ಈ ಸಿಸಿಟಿವಿ ದೃಶ್ಯವನ್ನು ನೋಡಿ, ಪಡಿತರ ಅಕ್ಕಿಯನ್ನು ರಾತ್ರೋರಾತ್ರಿ ರೇಷನ್ ಅಂಗಡಿಯಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇಂತಹದ್ದೊಂದು ದಂಧೆ ನಡೆದಿರುವುದು ಕಲಬುರಗಿಯ ಜೆಆರ್ ನಗರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ. ಮಾರ್ಚ್ 3ರಂದು ಅಕ್ಕಿಯನ್ನು ರಾತ್ರೋರಾತ್ರಿ ಬೇರೆಡೆ ಸಪ್ಲೈ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಕೆಲವು ಪಡಿತರ ಚೀಟಿದಾರರಿಗೆ ಪುಡಿಗಾಸಿನ ಆಸೆಯನ್ನು ತೋರಿಸಿ ದುಡ್ಡು ಕೊಟ್ಟಿದ್ದಾರೆ. ಹೀಗೆ ಬಡವರಿಗೆ ಸೇರಬೇಕಾದ ಅಕ್ಕಿ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಸಪ್ಲೈ ಆಗ್ತಾ ಇದೆಯಂತೆ. ಹೊಟ್ಟೆ ತುಂಬಿಸಬೇಕಂತೇಳಿ ಸರ್ಕಾರ ಏನು ರಾಸನ್ ಅಕ್ಕಿ ಕೊಡ್ತಾ ಇದೆ, ಅದಕ್ಕೂ ಕೂಡ ಅಕ್ಕಿ ಕಳ್ಳರು ಕಣ್ಣಾಗ್ತಾ ಇದ್ದಾರೆ. ಇವತ್ತು ದಿವಸ ಆರ್ಜಿ ನಗರದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಒಂದು ರಾಷನ್ ಅಂಗಡಿಯಲ್ಲಿರ್ತಕ್ಕಂಥ ಅಕ್ಕಿ ಚೀಲಗಳನ್ನೆಲ್ಲವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮುಖಾಂತರ ಇವತ್ತು ದಿವಸ ಬಡವರ ಹೊಟ್ಟೆಗೆ ತಣ್ಣೀರು ಏರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾನೇನು 6ನೇ ಗ್ಯಾರಂಟಿ ಕೊಡ್ತಂದ್ರೆ ಅವ್ರು 6ನೇ ಗ್ಯಾರಂಟಿ ಕೊಡ್ತಾ ಇದ್ದು ಭ್ರಷ್ಟರ ವಿರುದ್ಧವಾಗಿ ಕೊಡ್ತಾ ಇದ್ರು, ಭ್ರಷ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು ಗೊತ್ತಾಯ್ತಲ್ಲ. ಇನ್ನು ರೇಷನ್ ಅಂಗಡಿಯ ಮಾಲೀಕ ಹೇಳುವ ಕಥೆಯೇ ಬೇರೆ. 4-5 ಕುಟುಂಬದ ಪಡಿತರದಾರರು ಅಕ್ಕಿಯನ್ನ ತೆಗೆದುಕೊಂಡು ಹೋಗಲು ಬಂದಿದ್ರು. ಇದೇ ಸಿಸಿಟಿವಿ ವಿಡಿಯೋವನ್ನ ಯಾರೋ ಬೇಕು ಅಂತ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲಿಗೇಷನ್ಸ್ ರಾಂಗ್ ಅದ ರೀ. ಅದು ಒಂದೇ ಫ್ಯಾಮಿಲಿದವರು ಒಂದೇ ಕಡೆ ಇರ್ತಾರ, ಅವರು ಬಂದು ಒಯ್ದಿದ ಅಷ್ಟೇ. ಅಲ್ಲಿ ಒಂದು 3-4 ಕಾರ್ಡ್ ಒಂದೇ ಫ್ಯಾಮಿಲಿ ಇದ. ಅದು ಡೀಟೇಲ್ಸ್ ನಾ ಕೊಡಕ್ ರೆಡಿ ಇದ್ದೀನಿ ಎಲ್ಲರಿಗೆ. ಅವ್ರು ಬಂದು ಒಯ್ದಾರ ಸರ್, ಅಷ್ಟೇ ಆಗಿದ್ದ. ಅದು ಬಿಟ್ಟಿನ ಜಾಸ್ತಿ ಇಶ್ಯೂ ಇಲ್ಲ ರೀ. ಯಾರೋನು ಹೊಟ್ಟೆ ಕಿಚ್ಚಿ ಬೇಕಂತ ಹೇಳಿ ಮಾಡಿದೀವಿ ಸರ್, ಅಷ್ಟೇ. ಹಗಲು ಹೊತ್ತಿನಲ್ಲಿ ಪಡಿತರ ವಿತರಿಸದೆ ರಾತ್ರಿ ಅಂಗಡಿ ಓಪನ್ ಮಾಡಿ ರೇಷನ್ ನೀಡಿರುವುದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಇಗ್ಗಿಲ್ಲದೆ ನಡೀತಾ ಇದೆ. ಬಡವರು ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಉಚಿತವಾಗಿ ಅಕ್ಕಿಯನ್ನೇನೋ ನೀಡ್ತಾ ಇದೆ. ಆದರೆ ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಸಾಗಣೆ ಆಗ್ತಾ ಇದೆ. ಈ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆ ಪಾಲು. ಕಣ್ಣಿದ್ದು ಕುರುಡರಾದ್ರ ಆಹಾರ ಇಲಾಖೆ ಅಧಿಕಾರಿಗಳು. ಈ ಸಿಸಿಟಿವಿ ದೃಶ್ಯವನ್ನು ನೋಡಿ, ಪಡಿತರ ಅಕ್ಕಿಯನ್ನು ರಾತ್ರೋರಾತ್ರಿ ರೇಷನ್ ಅಂಗಡಿಯಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇಂತಹದ್ದೊಂದು ದಂಧೆ ನಡೆದಿರುವುದು ಕಲಬುರಗಿಯ ಜೆಆರ್ ನಗರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ. ಮಾರ್ಚ್ 3ರಂದು ಅಕ್ಕಿಯನ್ನು ರಾತ್ರೋರಾತ್ರಿ ಬೇರೆಡೆ ಸಪ್ಲೈ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಕೆಲವು ಪಡಿತರ ಚೀಟಿದಾರರಿಗೆ ಪುಡಿಗಾಸಿನ ಆಸೆಯನ್ನು ತೋರಿಸಿ ದುಡ್ಡು ಕೊಟ್ಟಿದ್ದಾರೆ. ಹೀಗೆ ಬಡವರಿಗೆ ಸೇರಬೇಕಾದ ಅಕ್ಕಿ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಸಪ್ಲೈ ಆಗ್ತಾ ಇದೆಯಂತೆ. ಹೊಟ್ಟೆ ತುಂಬಿಸಬೇಕಂತೇಳಿ ಸರ್ಕಾರ ಏನು ರಾಸನ್ ಅಕ್ಕಿ ಕೊಡ್ತಾ ಇದೆ, ಅದಕ್ಕೂ ಕೂಡ ಅಕ್ಕಿ ಕಳ್ಳರು ಕಣ್ಣಾಗ್ತಾ ಇದ್ದಾರೆ. ಇವತ್ತು ದಿವಸ ಆರ್ಜಿ ನಗರದಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಒಂದು ರಾಷನ್ ಅಂಗಡಿಯಲ್ಲಿರ್ತಕ್ಕಂಥ ಅಕ್ಕಿ ಚೀಲಗಳನ್ನೆಲ್ಲವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮುಖಾಂತರ ಇವತ್ತು ದಿವಸ ಬಡವರ ಹೊಟ್ಟೆಗೆ ತಣ್ಣೀರು ಏರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾನೇನು 6ನೇ ಗ್ಯಾರಂಟಿ ಕೊಡ್ತಂದ್ರೆ ಅವ್ರು 6ನೇ ಗ್ಯಾರಂಟಿ ಕೊಡ್ತಾ ಇದ್ದು ಭ್ರಷ್ಟರ ವಿರುದ್ಧವಾಗಿ ಕೊಡ್ತಾ ಇದ್ರು, ಭ್ರಷ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು ಗೊತ್ತಾಯ್ತಲ್ಲ. ಇನ್ನು ರೇಷನ್ ಅಂಗಡಿಯ ಮಾಲೀಕ ಹೇಳುವ ಕಥೆಯೇ ಬೇರೆ.
4-5 ಕುಟುಂಬದ ಪಡಿತರದಾರರು ಅಕ್ಕಿಯನ್ನ ತೆಗೆದುಕೊಂಡು ಹೋಗಲು ಬಂದಿದ್ರು. ಇದೇ ಸಿಸಿಟಿವಿ ವಿಡಿಯೋವನ್ನ ಯಾರೋ ಬೇಕು ಅಂತ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲಿಗೇಷನ್ಸ್ ರಾಂಗ್ ಅದ ರೀ. ಅದು ಒಂದೇ ಫ್ಯಾಮಿಲಿದವರು ಒಂದೇ ಕಡೆ ಇರ್ತಾರ. ಅವರು ಬಂದು ವೈದ್ಯದ ಅಷ್ಟೇ. ಅಲ್ಲಿ ಒಂದು 3-4 ಕಾರ್ಡ್ ಒಂದೇ ಫ್ಯಾಮಿಲಿ ಅದ. ಅದು ಡೀಟೇಲ್ಸ್ ನಾ ಕೊಡಕ್ ರೆಡಿ ಇದ್ದೀನಿ ಎಲ್ಲರಿಗೆ. ಅವ್ರು ಬಂದು ಒಯ್ದಾರ ಸರ್, ಅಷ್ಟೇ ಆಗಿದ್ದ. ಅದು ಬಿಟ್ಟು ಜಾಸ್ತಿ ಇಶ್ಯೂ ಇಲ್ಲ ರೀ. ಯಾರೋನು ಹೊಟ್ಟೆ ಕಿಚ್ಚಿ ಬೇಕಂತ ಹೇಳಿ ಮಾಡಿದೀವಿ ಸರ್, ಅಷ್ಟೇ. ಹಗಲು ಹೊತ್ತಿನಲ್ಲಿ ಪಡಿತರ ವಿತರಿಸದೆ ರಾತ್ರಿ ಅಂಗಡಿ ಓಪನ್ ಮಾಡಿ ರೇಷನ್ ನೀಡಿರುವುದು ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಓಂ ಪ್ರಕಾಶ್ H. ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.